ಅಕ್ಷಯ್ ದಮ್ ಬಿರಿಯಾನಿಗೆ ಬಂದಿದ್ದೀರಿ. ಆದರೆ ಟೈಮ್ ಎಷ್ಟಾಯ್ತು ಬ್ರೋ? ಟೈಮ್ ಬಂದು 2:50. ಆದರೆ ಇನ್ನೂ ಓಪನ್ ಆಗಿಲ್ಲ ಇಲ್ಲಿ. ನಾವು ನೋಡಿದ್ರೆ ಇನ್ನೂ ಬೇಗ ಬಂದುಬಿಟ್ಟಿದ್ದೀರಿ. ಭಾನುವಾರ ಮಾತ್ರ ಬೇಗ ಸ್ಟಾರ್ಟ್ ಮಾಡ್ತಾರಂತೆ. ನಾವು ಬಂದು ವೀಕೆಂಡ್ ಬಂದಿಲ್ಲಲ್ಲ, ನಾರ್ಮಲ್ ನಾವು ಬಂದಿರೋದು ಬುಧವಾರ ಬಂದಿರೋದು. ಅದಕ್ಕೋಸ್ಕರ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಬೇಗ ಬಂದುಬಿಟ್ಟಿದ್ದೀರಿ. ಇನ್ನು 1.5 ಅವರ್ ಇದೆ. 1.5 ಅವರಲ್ಲಿ ಸ್ಟಾರ್ಟ್ ಮಾಡ್ತಾರಂತೆ. ಒಳಗಡೆ ಎಲ್ಲ ಲೈಟ್ ಹಾಕಿದ್ದಾರೆ. ಆದರೆ ಇನ್ನೂ ಆಚೆ ಬಂದಿಲ್ಲ ಅವರು. ಆಚೆ ಬಂದಾದ್ಮೇಲೆ ನೋಡಿಸ್ತೀನಿ ನಿಮ್ಗೆ ಹೆಂಗೆ ಅಂದ್ಬಿಟ್ಟು. ಅಕ್ಷಯ್ ದಮ್ ಬಿರಿಯಾನಿ ಓಪನ್ ಆಗಿದೆ. ಇನ್ನೇನು 1 ಅವರ್ ಅಂತೆ. ಲೈಟ್ ಎಲ್ಲ ಹಾಕವ್ರೆ. ಬಿರಿಯಾನಿ ರೆಡಿ ಮಾಡೋಕ್ಕೆ ಇದು ಬೆಂಕಿ ಹಾಕವ್ರೆ. ಬೆಂಕಿನ ಸೌದೆ ಚೆನ್ನಾಗಿ ಹುರಿದಾದ್ಮೇಲೆ ಎಷ್ಟು ಕೆ ಜಿ ಮಟನ್ಗೆ? 60 kg ಮಟನ್ಗೆ 8 kg ಎಣ್ಣೆ. ಐವತ್ತು kg ಮಟನ್ಗೆ 8 kg ಬಂದ್ಬಿಟ್ಟು ಎಣ್ಣೆ ಹೆಂಗಿರುತ್ತೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಮಸಾಲೆ ಈರುಳ್ಳಿ ಎಲೆ ಅರಿಶಿನ ಕಲರ ಫುಲ್ಲು ಮಟನ್ನು ಕ್ಲೀನ್ ಮಾಡಿರ್ತಾರಲ್ಲ, ಇದು ಕ್ಲೀನ್ ಮಾಡಿರೋದಲ್ಲ, ಇದು ಫುಲ್ಲು ಕ್ಲೀನ್ ಮಾಡಿರೋ ಮಟನ್ನು. ಎಷ್ಟು ಕೆ ಜಿ ಇದೆ ಬ್ರೋ ಇದು? 65 kg ಇದು. 65 kg ಮಟನ್ ಇದು. 65 kg ಮಟನ್ನು 8 kg ಎಣ್ಣೆ ಹಾಕ್ತಾರೆ. ಈರುಳ್ಳಿ ಎಲ್ಲ ಎಷ್ಟು kg ಕಟ್ ಮಾಡ್ತಾರೆ ಇವರು? ಹಾಂ, ಈರುಳ್ಳಿ ಬಂದು ಒಂದು 10 kg ಕಟ್ ಮಾಡ್ತಾರೆ. 50 kg ಮಟನ್ಗೆ 10 kg ಈರುಳ್ಳಿ. ಇದು ಮಸಾಲೆ ಪುಡಿ. ನಾಲ್ಕು ಕ್ಯಾನ್ ನೀರು, 100 ಲೀಟ್ರ್. ಹಾಂ, 100 ಲೀಟ್ರಾ? 100 ಲೀಟ್ರ್ ನೀರು 60 kgಗೆ ಇರುತ್ತೆ. ನೋಡಬೇಕು, ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾಯಿದೆ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನೋಡಬೇಕು. ಫಸ್ಟ್ ನಾವೇ ಅನಿಸಿದೆ ಟೇಸ್ಟ್ ಮಾಡೋದು ಹೆಂಗಿದೆ ಅಂತ ಹೇಳ್ತೀನಿ. ಬೆಳಿಗ್ಗೆ ಬಿಸಿದು ಇಲ್ಲಿ ನಿಂತ್ಕೊಂಡು ಫುಲ್ಲು ಕಾಲೆಲ್ಲ ಬಿಸಿ ಆಗ್ಬಿಡ್ತು. ಅಲ್ಲಿಂದ ಫುಲ್ ಚಳಿ ಮಾಡ್ಕೊಂಡು ಬಂದಿದ್ದು. ನಿಂತ್ಕೊಂಡು ಫುಲ್ಲಲ್ಲಿ ಕಾಲೆಲ್ಲ ಬಿಸಿ ಆಗ್ಬಿಟ್ಟಿದೆ. ಜೀನ್ಸ್ ಪ್ಯಾಂಟು ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಿಮಗೆ ಟೇಸ್ಟು.
1 ಲೀಟ್ರ್ ಮೊಸರು, 2 ಲೀಟ್ರ್ ಮೊಸರು, ಮಟನ್ನು ಮಸಾಲೆ ಎಲ್ಲ ಹಾಕಿಟ್ಟಿದ್ದಾರೆ. ಇನ್ನು ಅಕ್ಕಿ ಒಂದು ಪೆಂಡಿಂಗ್ ಐತೆ ಅಷ್ಟೇ. ಅಕ್ಕಿ ಒಂದು ಹಾಕಬೇಕು. ಅಕ್ಕಿ ಒಂದು ಹಾಕ್ಬಿಟ್ಟು ಮುಚ್ಚಿಬಿಡ್ತಾರೆ ಇದನ್ನು. ವಿಡಿಯೋ ಮಾಡ್ಬೇಕು ಪೀಸ್ ಬೆಂದೈತಲ್ಲ ನೋಡಿ. ಬೆಂದಿದೆಯಾ? ತುಪ್ಪನಾ? ಬಿರಿಯಾನಿ ತೊಗೊಂಡಿದ್ದಾಯ್ತು. ಫಸ್ಟ್ ಕ್ಲಾಸು. ಹಾಂ, ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ನೆಕ್ಸ್ಟ್ ಟೈಮ್ ಬರ್ತೀರಾ? ಪಕ್ಕ. ಯಾರ ಜೊತೆ ಬರ್ತೀರಾ? ನಿಮ್ಮ ಜೊತೆನೇ. ಇನ್ಯಾರವ್ರೆ? ಯಾರನ್ನ ಕರ್ಕೊಂಬರ್ಬೇಕು ಬ್ರೋ? ಗರ್ಲ್ ಫ್ರೆಂಡ್ ಯಾರನ್ನ ಕರ್ಕೊಂಬರ್ಬೇಕು? ಇದ್ರೆ ಅಲ್ವಾ ಬ್ರೋ ಕರ್ಕೊಂಬರೋದಕ್ಕೆ. ಅಯ್ಯೋ ಪಾಪ. ಪೀಸ್ ಹೆಂಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಪೀಸು. ಪೀಸು ಚೆನ್ನಾಗಿ ಬೆಂದಿದೆ. ಬಿರಿಯಾನಿ ಜೊತೆ ಮೊಸರು ಬಜ್ಜಿ. ಪೀಸ್ ಹೆಂಗಿದೆ ಅಂದರೆ ಫುಲ್ಲು ಕೊಬ್ಬೆಲ್ಲ ಚೆನ್ನಾಗಿ ಅಂಟ್ಕೊಂಬಿಟ್ಟಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ. ರೈಸ್ ಜೊತೆ ತಿನ್ಕೊಂಡು ಸಕ್ಕತ್ತಾಗೈತೆ. ನೀವು ಬಂದು ಎಲ್ಲ ಟೇಸ್ಟ್ ಮಾಡಿ.
ಈರುಳ್ಳಿ ಜೊತೆ ರೈಸ್ ಹಾಕೊಂಡು ತಿಂತಾಯಿದ್ರೆ ಸಕಾಲಾಗಿದೆ. ಅದು ಏನಂದರೆ ಫುಲ್ಲು ಜಾಸ್ತಿ ಕೊಟ್ಟಿದ್ದಾರೆ, 1% ಇಂದ ಜಾಸ್ತಿ ಇದೆ. ಒಬ್ಬರಿಗೆ ಜಾಸ್ತಿನೇ ಇದು ರೈಸು, ಒಬ್ಬರಿಗೆ ರೈಸು ಜಾಸ್ತಿನೇ ಅಲ್ವಾ? ನೀವು ಬಂದು ಟೇಸ್ಟ್ ಮಾಡಿ.